ಪಕ್ಷವು ನಿನ್ನೆ ದಿನ ಕುರುಬ ಸಮಾಜದ ಮೇಲ್ಮನೆ ಸದಸ್ಯರಾದ ಗಾಯತ್ರಿ ಅವರಿಗೆ ಕ್ಯಾಬಿನೆಟ್ ಮಂತ್ರಿ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಲಿಸ್ಟಲ್ಲಿ ಹೆಸರು ಹಾಕಿತ್ತು. ಕೊನೆ ಕ್ಷಣದಲ್ಲಿ ಕುರುಬ ಸಮಾಜದ ಹೆಣ್ಮಗಳಿಗೆ ಯಾಕೆ ಮಂತ್ರಿಮಂಡಲದಲ್ಲಿ ಸ್ಥಾನಮಾನ ಕೊಡಲಿಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಖರ್ಗೆ ಅವರಾಗಲಿ, BK ಹರಿಪ್ರಸಾದ್, ಶಿವಕುಮಾರ್, ಸಿದ್ದರಾಮಯ್ಯವರು ಕುರುಬರಿಗೆ ಕನಿಷ್ಠ ಇನ್ನೂ 2ರಿಂದ 3 ಸ್ಥಾನ ಕೊಡ್ತೇವೆ ಅಂತ ಹೇಳಿರುತ್ತಾರೋ, ನಿನ್ನೆ ದಿನ ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ಆಗಲಿಲ್ಲ, ಬಸವರಾಜ ಶಿವಣ್ಣವ್ರಿಗೆ ಆಗಲಿಲ್ಲ, ಗೋವಿಂದಪ್ಪಗಾಗಲಿಲ್ಲ. ಯಾಕೆ? ಕರ್ನಾಟಕದವರಿಗೆ, ಕರ್ನಾಟಕದ ಇರುವಂತ ಕುರುಬರು ಕೇವಲ ಕಾಂಗ್ರೆಸ್ ವೋಟ್ ಹಾಕಕ್ಕೇನು? ಬಲಿಷ್ಠವಾಗಿರುವಂತಹ ಸಮುದಾಯ ಇವತ್ತು ಕ್ಯಾಬಿನೆಟ್ದಾಗ ಮಂತ್ರಿ ಸ್ಥಾನ ಯಾಕೆ ಕೊಟ್ಟಿಲ್ಲ? ಹೀಗಾಗಿ ಇನ್ನೂ ಕಾಲ ಮಿಂಚಿಲ್ಲ. ಆದಷ್ಟು ಸೂಕ್ಷ್ಮ ವಿಚಾರವನ್ನು ಮಾಡಿಕೊಂಡು ಕ್ಯಾಬಿನೆಟ್ ಅಲ್ಲಿ ಕುರುಬ ಸಮಾಜಕ್ಕೆ ಮಾನ್ಯತೆ ಕೊಡಬೇಕು. ಕೊಡದಿದ್ರೆ ಬರೋ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕುರುಬ ಸಮಾಜ ಕೊಟ್ಟೇ ಕೊಡ್ತದೆ. ಇಲ್ಲಿ ತಾರತಮ್ಯ ಬರ್ತಾ ಇರೋದು ನಿಜ. ಮೈಸೂರು ಪ್ರಾಂತ್ಯದಲ್ಲಿ ನೀವು ಒಂದು, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತೊಂದಂದ್ರೆ, ಇದಕ್ಕೆ ಈ ಭಾಗದ ಇರುವಂತಹ 45ರಿಂದ 50 ಲಕ್ಷ ಕುರುಬರು ಏನಿದೆ, ನಾವು 13 ಜಿಲ್ಲೆಯಲ್ಲಿ ನಾವು ಬರೋ ದಿನಗಳಲ್ಲಿ ರಾಜಕೀಯವಾದಂಥ ತೀರ್ಮಾನಗಳನ್ನು ತಗೊಳ್ಳೋದ್ರಲ್ಲಿ ನಾವು ಹಿಂಜರಿದಿಲ್ಲ. ಕಾಂಗ್ರೆಸ್ಸಿಗೆ ಈಗಾಗಲೇ ಸಿದ್ದರಾಮಯ್ಯರಿಗೆ ಅವಮಾನ ಮಾಡಿರಿ, ಮತ್ತೊಂದು ರೀತಿ ಕುರುಬರಿಗೆ ಕ್ಯಾಬಿನೆಟ್ದಲ್ಲಿ ಮಂತ್ರಿ ಕೊಡ್ತೀನಿ ಅಂತ ಅವಮಾನ ಮಾಡಿರಿ. ಬರೋ ದಿನಗಳಲ್ಲಿ ನೀವು ಸರಿಪಡಿಸದೇ ಇದ್ರೆ ನಿಮಗೆ ತಕ್ಕ ಪಾಠವನ್ನು ಕಲಿಸೇ ಕೊಡಿಸ್ತೇವೆ. ಮಂತ್ರಿಮಂಡಲದಲ್ಲಿ ಹೀಗಾಯ್ತು, ನಾಳೆದಿಂದ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮೇಲ್ಮನೆ ಸದಸ್ಯತ್ವ, MLA ಟಿಕೆಟ್ ಕೊಡ್ತೀರಿ ಅಂತ ಏನು ಗ್ಯಾರಂಟಿ? ಕೇವಲ ಕುರುಬರಿಗೆ ಓಟ್ ಹಾಕೊಳ್ಳಿಕ್ಕೆ ಮಾತ್ರ ಇಟ್ಕೊಂಡಿರೇನು? ಹೀಗಾಗಿ ಈ ಒಂದು ವಿಚಾರದಲ್ಲಿ ಇಡೀ ಕುರುಬ ಸಮಾಜ ಕಾಂಗ್ರೆಸ್ ಅನ್ನ ಗಟ್ಟಿಯಾಗಿ ಖಂಡಿಸ್ತದ. ಸರಿಪಡಿಸ್ತಾ ಇದ್ರೆ ಬರೋ ದಿನಗಳಲ್ಲಿ ರಾಜಕೀಯ ತೀರ್ಮಾನಗಳನ್ನ ತಗೋಬೇಕಾಗ್ತದೆ ಅಂತೇಳಿ ತಮ್ಮ ಮಾತಿನ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ಕುರುಬ ಸಂಘದ ರಾಜ್ಯಾಧ್ಯಕ್ಷರು ಸಿದ್ದಣ್ಣ ತೇಜಿ.